ಅಡಿಕೆ ಬೆಲೆ ಹಿತರಕ್ಷಣಾ ವೇದಿಕೆ ಸುಳ್ಯ ತಾಲೂಕು ಮತ್ತು ಕೆಂಪು ನಿಯಮಿತ ಮಂಗಳೂರು ಇದರ ಸಹಯೋಗದಿಂದ ನಡೆಯುವಂಥ ಅಡಿಕೆ ಹಳದಿ ರೋಗ ಪರಿಹಾರದ ಬಗ್ಗೆ ಈ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಕೆಂಪು ಸಂಸ್ಥೆಯ ಅಧ್ಯಕ್ಷರು ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಕಿಶೋರ್ ಕುಮಾರ್ ಹೆಗಡೆ ಕೊಡುಗೆಯವರೇ, ಕೆಂಪು ಸಂಸ್ಥೆಯ MD ಅವರೇ ಮತ್ತು KVK ಸಂಸ್ಥೆಯ ಅಧಿಕಾರಿ ವರ್ಗದವರೇ, AC ಅವರೇ, CPCI ಆಲಯ ಇಲಾಖೆಯ ಅಧಿಕಾರಿ ವರ್ಗದವರೇ ಮತ್ತು ಈ ಒಂದು ಕಾರ್ಯಕ್ರಮದ ಪ್ರಮುಖರಾಗಿರ್ತಕ್ಕಂಥ ಶಿವಣ್ಣ ಕುಟುಂಬದವರೇ, ಸಮಿತಿಯ ಎಲ್ಲ ಪದಾಧಿಕಾರಿಗಳೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಹಿರಿಯರೇ ಮತ್ತು ಕೆಂಪು ಸಂಸ್ಥೆಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ವರವರೇ, ಕೆಂಪು ಸಂಸ್ಥೆಯ ಎಲ್ಲ ನಿರ್ದೇಶಕರೇ ಮತ್ತು ಸಂಘಟನೆಯ ಪ್ರಮುಖರಾಗಿರ್ತಕ್ಕಂಥ ಸಿದ್ದರಾಮ ಅವರೇ, ಚಂದ್ರಣ್ಣವರೇ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಅಡಿಕೆ ಬೆಳೆಗಾರರೇ, ಪತ್ರಕರ್ತ ಸಹೋದರರೇ, ಈಗ ಎಲ್ಲರೂ ಮಾತಾಡಿ ಆದ ನಂತರ ನಾನು ಕೊನೆಯ ಕ್ಷಣದಲ್ಲಿ ಮಾತಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ನನಗೆ ಬಂದಿರತಕ್ಕಂಥ ಪರಿಸ್ಥಿತಿ ಏನಂದರೆ, ಪ್ರಶ್ನೆಯನ್ನೇ ನಾನೇ ಹಾಕಿಕೊಳ್ಳಬೇಕು, ಆ ಪ್ರಶ್ನೆಗೆ ಉತ್ತರವನ್ನು ಕೂಡ ನಾನೇ ಕೊಡಬೇಕು. ಈ ಒಂದು ಸ್ಥಿತಿ ನನಗೆ ಬಂದು ಬಿಟ್ಟಿದೆ. ಹಿಂದೆ ಸುಮಾರು ಒಂದು 28-29 ವರ್ಷಗಳ ಹಿಂದೆ, 1989 ಹಿಂದೆ ನಾನು ಈ ಮನೆಗೆ ಬಂದಿದ್ದೆ. ಈ ಮನೆಗೆ ಬಂದಂಥ ಸಮಯದಲ್ಲಿ ಆ ಕಾಲದಲ್ಲಿರ್ತಕ್ಕಂಥ ಶ್ರೀಮಂತಿಗೆ ಮತ್ತೆ ಈಗ ನಾನು ಕಾಣುವಂಥ ಒಂದು ಪರಿಸ್ಥಿತಿ, ಎರಡನ್ನೂ ಕೂಡ ಗಮನಿಸಿದ್ದೇನೆ. ಇದು ಎಲ್ಲವನ್ನು ಕೂಡ ಗಮನಿಸಿದಾಗ ನನ್ನ ಮನಸ್ಸಿಗೆ ಬಂದಿರುವಂಥ ಒಂದು ಮುಖ್ಯ ವಿಚಾರ ಅಂದರೆ, ನಾನು ಹಾಗೆ ಹೇಳಿದೆ, ಪ್ರಶ್ನೆಯನ್ನು ನಾನೇ ಹಾಕಿಕೊಳ್ಳಬೇಕು, ಉತ್ತರವನ್ನು ಕೂಡ ನಾನೇ ಕೊಡಬೇಕು ಅಂತ ಹೇಳಿಕೊಂಡು ಶಿವಾನಂದರು ಹೇಳಿದರು. ಅವರು ಅಡಿಕೆ ಬೆಳೆಗಾರರು ಅಂತ ಹೇಳಿಕೊಂಡರು. ನಾನು ಪ್ರಾರಂಭದಲ್ಲಿ ಅಡಿಕೆ ಬೆಳೆಗಾರರಲ್ಲ. ಪ್ರಾರಂಭದಲ್ಲಿ ನಾನು ಒಬ್ಬ ಕೃಷಿ ಕೂಲಿ ಕಾರ್ಮಿಕ. ಆನಂತರ ನಾನು ಅಡಿಕೆಯ ತೋಟವನ್ನು ಪಡ್ಕೊಂಡೆ, ಆನಂತರ ಅಡಿಕೆ ಕೃಷಿಯನ್ನು ಮಾಡಿದೆ. ಆದರೆ ಕೃಷಿಕನಾಗಿರುವಂಥ ಸಮಯದಲ್ಲಿ ಯಾವ ರೀತಿಯಲ್ಲಿ ಕೃಷಿಯನ್ನ ಮಾಡಬೇಕು ಅಂತೇಳಿ ಸ್ವತಃ ನನ್ನ ಜೀವನದಲ್ಲಿ ಆ ರೀತಿಯ ಅನುಭವವನ್ನು ಪಡ್ಕೊಂಡು ಆ ರೀತಿಯ ಒಂದು ಕೆಲಸವನ್ನು ಕೂಡ ಮಾಡಿದ್ದೇನೆ. ಈಗ ನನಗೆ ಸಂಘಟನೆ ವ್ಯವಸ್ಥೆಯಿಂದ, ಜನಗಳ ಒಂದು ಸಹಕಾರದಿಂದ ಈ ಒಂದು ಹಂತಕ್ಕೆ ಬಂದಿದ್ದೇನೆ. ಈಗ ಆ ರೀತಿಯ ಒಂದು ಪ್ರಶ್ನೆಗಳಿಗೆ ನಾನು ಇವತ್ತು ಉತ್ತರವನ್ನು ಕೊಡಬೇಕಾಗಿದೆ. ಆ ಉತ್ತರವನ್ನು ಕೊಡಬೇಕಾದ್ರೆ ನಾನೇ ಉತ್ತರವನ್ನು ಕೊಡಲಿಕ್ಕೆ ಆಗೋದಿಲ್ಲ. ನಮ್ಮಲ್ಲಿ ಒಂದು ವ್ಯವಸ್ಥೆಗಳಿದೆ. ಈಗ ನಮ್ಮ ವೇದಿಕೆಯಲ್ಲಿ ನಮ್ಮ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿದ್ದಾರೆ, ವಿಜ್ಞಾನಿಗಳು ಇದ್ದಾರೆ. ನಾನು ಸಚಿವ ಅಂತೇಳಿ ನಾನು ಡೈರೆಕ್ಟ್ ಯಾವುದನ್ನು ಕೂಡ ಹೇಳಲಿಕ್ಕೆ ಆಗುದಿಲ್ಲ. ಆದರೆ ಹೇಳುವಂಥ ಸ್ಥಿತಿಯನ್ನು ನಾನು ನಿರ್ಮಾಣ ಮಾಡಿಕೊಡಬೇಕು. ಅದಕ್ಕೆ ಈಗಾಗಲೇ ನಮ್ಮ ವಿಜ್ಞಾನಿಗಳು ಒಂದಷ್ಟು ಮಾಹಿತಿಯನ್ನು ಕೊಟ್ಟರು. ನಮಗೆ ಕೆಲವು ಮಾಹಿತಿಯನ್ನು ಕೊಡುವ ಸಮಯದಲ್ಲಿ ನಮಗೆ ಕೇಳುವಂಥ ತಾಳ್ಮೆಯನ್ನು ಕೂಡ ಕಡಿಮೆ ಆಗಿಬಿಟ್ಟಿದೆ. ಕೇಳುವಂಥ ತಾಳ್ಮೆ ಯಾಕೆ ಕಡಿಮೆ ಆಗಿದೆ? ಅದು ನಮ್ಮ ವ್ಯವಸ್ಥೆ ಒಳಗೆ ಬಂದಿರುವಂಥದ್ದು. ಅದಕ್ಕೆ ಇತ್ತೀಚೆಗೆ ನಮ್ಮ ಮುಖ್ಯಮಂತ್ರಿಗಳು ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡರು. ಜಿಲ್ಲಾಧಿಕಾರಿಗಳು ಗ್ರಾಮದ ಕಡೆಗೆ ಅಂತ ಹೇಳಿಕೊಂಡು, ಜಿಲ್ಲಾಧಿಕಾರಿಗಳು ಗ್ರಾಮದ ಕಡೆಗೆ ಹೋಗಬೇಕು ಅಂತ ಹೇಳಿಕೊಂಡು, ನಾನು ಕಳೆದ 27 ವರ್ಷಗಳಿಂದ ಈ ಕ್ಷೇತ್ರದ ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ಕೆಲಸವನ್ನು ಮಾಡಿದೆ.
ಸರ್ಕಾರಗಳು, ಪ್ರತಿ ಸರ್ಕಾರಗಳು ಬಂದಾಗ ಬೇರೆ ಬೇರೆ ರೀತಿಯ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಅದು ಗ್ರಾಮ ವಾಸ್ತವ್ಯ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳಿರ್ಬೋದು, ಕಾರ್ಯಕ್ರಮಗಳಾಗ್ತಾ ಇದೆ. ಆದರೆ ಕಾರ್ಯಕ್ರಮಗಳ ಬಗ್ಗೆ ಜನಗಳಿಗೆ ವಿಶ್ವಾಸ ಬರುವಂತ ಒಂದು ಸ್ಥಿತಿಗಳು ನಿರ್ಮಾಣ ಆಗ್ತಿಲ್ಲ. ನಾನು ಮೊನ್ನೆ ನಮ್ಮ ಸುಳ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಕಡಪ ತಾಲೂಕಿನ ಕುಟ್ರುಪಾಡಿ ಗ್ರಾಮದಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಎಸಿ ಅವರು ಕೂಡ ಬಂದಿದ್ದರು. ಆಗ ಎಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಅಂತಕ್ಕಂಥ ಒಂದು ವಿಷಯವನ್ನು ನನಗೆ ಪ್ರಸ್ತಾಪ ಮಾಡುವ ಸಮಯದಲ್ಲಿ ನಾನು ಕುಟ್ರುಪಾಡಿ ಗ್ರಾಮವನ್ನು ಆಯ್ಕೆ ಮಾಡಿದೆ. ಕುಟ್ರುಪಾಡಿ ಗ್ರಾಮವನ್ನು ಆಯ್ಕೆ ಮಾಡಿದ ನಂತರ ಅಧಿಕಾರಿಗಳಿಗೆ ನಾನು ಕುಟ್ರುಪಾಡಿ ಗ್ರಾಮವನ್ನು ಆಯ್ಕೆ ಮಾಡಿ ಸೂಚನೆ ನೀಡಿದೆ. ಆದರೆ ಮತ್ತೆ ಆ ಒಂದು ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದಲ್ಲಿ ಆ ಕಾರ್ಯಕ್ರಮ ಹೇಗೆ ಯಶಸ್ವಿ ಆಗಬೇಕು ಮತ್ತು ಆ ಕಾರ್ಯಕ್ರಮ ಜನಗಳಲ್ಲಿ ಯಾವ ರೀತಿಯ ವಿಶ್ವಾಸವನ್ನು ಮೂಡಿಸಿಕೊಳ್ಬೇಕು ಅಂತಕ್ಕಂಥ ಸೂಚನೆಗಳು ಕೂಡ ನಾನು ಸಂಬಂಧಪಟ್ಟ ಇಲಾಖೆ ಅಧಿಕಾರಿ ಕೊಟ್ಟೆ. ಆ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದಲ್ಲಿ ಸುಮಾರು 120 ಅರ್ಜಿಗಳು ಬಂದಿತ್ತು. ಆ 120 ಅರ್ಜಿಗಳಲ್ಲಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳಿಗೆ ಸಂಬಂಧಪಟ್ಟಾಗಿ ಸುಮಾರು 89 ಅರ್ಜಿಗಳಿಗೆ ಆ ಒಂದು ಸಭೆಯಿಂದಲೇ ಆ ರೀತಿಯ ಒಂದು ಸೂಕ್ತವಾಗಿರ್ತಕ್ಕಂಥ ಒಂದು ಪರಿಹಾರವನ್ನು ಕೊಡಲಿಕ್ಕೆ ಸಾಧ್ಯ. ಆ ಸಭೆ ಮುಗಿದ ನಂತರ 3-4 ದಿನ ಕಳೆದ ಮೇಲೆ ನಾನು ಒಂದಷ್ಟು ಬೇರೆ ಬೇರೆ ಜನಗಳಲ್ಲಿ ಮಾಹಿತಿಯನ್ನು ಸಂಗ್ರಹ ಮಾಡಿಕೊಂಡೆ. ಆಗ ಜನಗಳಲ್ಲಿ ಕೂಡ ಆ ರೀತಿಯ ಒಂದು ಕೆಲಸ ಅಥವಾ ಇಲಾಖೆ ಅಧಿಕಾರಿಗಳು ಮಾಡ್ತಾರೆ ಅಂತೇಳಿ ಅವರು ಯೋಚನೆ ಕೂಡ ಮಾಡಲಿಲ್ಲ. ಆದರೆ ಆ ಒಂದು ಜನಗಳ ಮಾತು ಬಂದಿರುವಂಥದ್ದು ಒಳ್ಳೆಯ ಕೆಲಸ ಆಗಿದೆ, ಆ ರೀತಿಯ ಒಂದು ನಮಗೆ ನಂಬಿಕೆ ಬಂದಿದೆ ಅನ್ನುವಂಥ ಮಾತನ್ನ ನಾನು ಆ ನಂತರ ಆ ಮಾತನ್ನು ಜಿಲ್ಲಾಧಿಕಾರಿಗಳು ಕೂಡ ಸೂಚನೆ ಕೊಟ್ಟೆ. ಇನ್ನು ಮುಂದಿನ ಯಾವುದೇ ಕಾರ್ಯಕ್ರಮಗಳು ಇರ್ಬೋದು, ಆ ಕಾರ್ಯಕ್ರಮಗಳು ಸಾರ್ವಜನಿಕರಲ್ಲಿ ವಿಶ್ವಾಸ ಭರಿಸುವಂತ ಒಂದು ಕಾರ್ಯಕ್ರಮಗಳಾಗಿವೆ. ಅದಕ್ಕೋಸ್ಕರ ಮುಂದಿನ ತಿಂಗಳು 3ನೇ ಶನಿವಾರ ನಾವು ಯಾವ ತಾಲೂಕಿನ ಯಾವ ಗ್ರಾಮದಲ್ಲಿ ಮಾಡಬೇಕು, ಸಚಿವರಿಸಿಕೊಂಡು ಮಾಡಬೇಕು ಅದನ್ನು ನಾವು ಸೂಚನೆ ಕೊಡ್ತೇವೆ. ಯಾವ ಗ್ರಾಮ ಮಾಡಬೇಕು ಅಂತೇಳಿ ಆಯ್ಕೆಯನ್ನು ಮಾಡ್ತೇವೆ, ತಿಳಿಸ್ತೇವೆ. ಆ ನಂತರ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ತಹಸೀಲ್ದಾರಿನ ಹಿಡಿದು ಎಸಿಯಿಂದ ಹಿಡಿದು ಎಲ್ಲರೂ ಕೂಡ ಒಂದೊಂದು ಗ್ರಾಮವನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಆ ಒಂದು ಗ್ರಾಮದಲ್ಲಿ ಕೂಡ ಆ ರೀತಿಯ ಒಂದು ಸಭೆ ನಡೆಯಿದೆ. ಆ ರೀತಿಯ ಒಂದು ಸಭೆ ನಡೆಯುವಂತಹ ಒಂದು ಗ್ರಾಮದಲ್ಲಿ ಸಭೆ ನಡೆಯುವಂತ ಮುಂಚಿನ ಸುಮಾರು 15 ದಿನದ ಒಳಗಡೆ ಅಲ್ಲಿ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅಥವಾ ವೈಯಕ್ತಿಕವಾಗಿರತಕ್ಕಂಥ ಬೇರೆ ಬೇರೆ ರೀತಿಯ ಸಮಸ್ಯೆಗಳಿರ್ಬೋದು, ಆ ಸಮಸ್ಯೆಗಳನ್ನ ಆ ಜನಗಳು ಅದು ಮುಂಚಿತವಾಗಿ ಸಂಬಂಧಪಟ್ಟ ಇಲಾಖೆಗಳಿಗೆ ಆ ಅರ್ಜಿಯನ್ನು ಕೊಡುವಂತ ಕೆಲಸವನ್ನು ಮಾಡಬೇಕು. ಆ ಅರ್ಜಿಯನ್ನು ಕೊಟ್ಟ ನಂತರ ಆ ಸಭೆಗೆ ಬರುವಂತ ಸಂದರ್ಭದಲ್ಲಿ ಎಲ್ಲ ಇಲಾಖೆಯ ಅಧಿಕಾರಿಗಳು ಕೂಡ ಅವರವರ ಇಲಾಖೆಗೆ ಸಂಬಂಧಪಟ್ಟಂತ ಏನೇನು ಸಮಸ್ಯೆಗಳಿದೆ ಆ ರೀತಿಯ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಕ್ರಮವನ್ನು ಕೈಗೊಳ್ಳಬೇಕು ಆ ರೀತಿಯ ಕ್ರಮವನ್ನು ಕೈಗೊಂಡು ಅಲ್ಲಿ ನಾವು ಪರಿಹಾರವನ್ನು ಕೊಡುವಂತ ಕೆಲಸವನ್ನ ಮಾಡಬೇಕು ಅನ್ನತಕ್ಕಂಥ ಸೂಚನೆಯನ್ನು ಕೂಡ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ನೀಡಿದ್ದಾರೆ. ಇದನ್ನ ಯಾಕೆ ನಾನು ಉಲ್ಲೇಖ ಮಾಡ್ತಾ ಇದ್ರೆ, ಇವತ್ತು ಹಳದಿ ರೋಗದ ಸಮಸ್ಯೆ ಇವತ್ತು ನಿನ್ನೆ ಸಮಸ್ಯೆ ಅಲ್ಲ. ಹಾಗಿದ್ರೆ ಈಗಿನ ಒಂದು ನಮ್ಮ ಪರಿಸ್ಥಿತಿ ಅಂದ್ರೆ ನಾವು ಸಮಾಜದಲ್ಲಿ ಅಥವಾ ಆ ರೀತಿಯಾದ ಹಳದಿ ರೋಗ ಬಂದಿರತಕ್ಕಂಥ ಕೃಷಿಕರ ಮಧ್ಯೆ ವಿಶ್ವಾಸವನ್ನು ಭರಿಸುವಂತ ಕೆಲಸವನ್ನು ಮಾಡಬೇಕಾಗಿದೆ. ವಿಶ್ವಾಸವನ್ನ ಭರಿಸುವಂತ ಕೆಲಸವನ್ನ ಮಾಡಬೇಕಾದ್ರೆ ಈಗ CPCRI ಇಲಾಖೆ ಅಧಿಕಾರಿಗಳು ಬಂದಿದ್ದಾರೆ. ಆಗ ಇವರಿಂದಲೇ ಪರಿಹಾರವನ್ನು ಮಾಡಲಿಕ್ಕೆ ಆಗುದಿಲ್ಲ. ಆಗ ಅವರಿಂದ ಮೇಲ್ಮಟ್ಟದ ಅಧಿಕಾರಿಗಳು ಇದ್ದಾರೆ. ಆ ಮೇಲ್ಮಟ್ಟದ ಅಧಿಕಾರಿಗಳು ಕೂಡ ಇರ್ಬೋದು. ಆದರೆ ಆ ಮೇಲ್ಮಟ್ಟದ ಅಧಿಕಾರಿಗಳು ಎಲ್ಲ ಇದ್ದರೂ ಕೂಡ ಅದಕ್ಕೆ ಈಗಿನ ಒಂದು ರೋಗವನ್ನ ಪತ್ತೆ ಹಚ್ಚಬೇಕಾದ್ರೆ ಯಾವ ರೀತಿಯ ತಾಂತ್ರಿಕತೆಯನ್ನು ಉಪಯೋಗ ಮಾಡಿಕೊಳ್ಬೇಕು, ಆ ತಾಂತ್ರಿಕತೆಗೆ ಸಂಬಂಧಪಟ್ಟಂತ ಏನೇನು ಯಂತ್ರೋಪಕರಣಗಳಿದೆ ಆ ರೀತಿಯ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿಕೊಳ್ಳುವಂತ ಕೆಲಸವನ್ನು ಮಾಡಬೇಕು. ಆ ರೀತಿಯ ಒಂದು ಹೊಣೆಗಾರಿಕೆ ಇವತ್ತು ನನಗೆ ಕೂಡ ಇದೆ. ಅದಕ್ಕೋಸ್ಕರ ನಾನು ಇಷ್ಟೇ ಹೇಳುವಂಥದ್ದು, ನಾನು ಮೊನ್ನೆ ಸಂಬಂಧಪಟ್ಟಂತ ತೋಟಗಾರಿಕೆ ಸಚಿವರಲ್ಲಿ ನಾನು ಕ್ಯಾಬಿನೆಟ್ ಸಭೆ ಮುಗಿದ ನಂತರ ಮಾತಾಡಿದೆ. ಇವತ್ತು ನನ್ನ ಸುಳ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ದೊಡ್ಡಿಕಾನ ಗ್ರಾಮದ ಅಡಿಕೆಗೆ ಹಳದಿ ರೋಗ ಪೀಡಿತ ಭಾಗದ ಒಂದು ಮನೆಯೇ ಸಭೆ ಇದೆ ಅಂತಕ್ಕಂಥ ಮಾತನ್ನು ಹೇಳಿದೆ. ಆದರೆ ದಿನ ಇರಲಿಲ್ಲ.
ಸಂಬಂಧಪಟ್ಟ ಸರ್ಕಾರದ ಕಾರ್ಯದರ್ಶಿಗಳು ಕೂಡ ಬರಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದರೆ ಒಂದು ಮಾತನ್ನು ಅವರು ಹೇಳಿದರು, ನೀವು ಸಭೆಯನ್ನು ನಡೆಸಿ ಅಲ್ಲಿಯ ಮಾಹಿತಿಯನ್ನು ಪಡ್ಕೊಳ್ಳಿ. ಆದರೆ ಮಾಹಿತಿ ಈಗಾಗಲೇ ಕೊಟ್ಟಿದ್ದಾರೆ. ನಾವು ಮತ್ತೆ 25ನೇ ತಾರೀಕಿಗೆ ಕ್ಯಾಬಿನೆಟ್ ಸಭೆ ಇದೆ. ಆ 25ನೇ ತಾರೀಕಿಗೆ ನಾವು ದಿನಾಂಕವನ್ನು ಕೂಡ ನಿರ್ಧಾರ ಮಾಡ್ತೇವೆ. ಅದು CPCR ಇಲಾಖೆ ಅಧಿಕಾರಿಗಳು ಇರ್ಬೋದು, ಅಥವಾ BKP KVK ಸಂಸ್ಥೆಯ ಅಧಿಕಾರಿಗಳು ಇರ್ಬೋದು, ಇನ್ನು ಕೃಷಿ ಇಲಾಖೆಗೆ, ತೋಟಗಾರಿಕೆ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಬೇಕಾ, ಮತ್ತು ಕೆಂಪದ ಅಧ್ಯಕ್ಷರು ಮತ್ತು ಅಲ್ಲಿಯ ಸಿಬ್ಬಂದಿಗಳು ಯಾರ್ಯಾರು ಬೇಕಾ, ಆ ಎಲ್ಲ ಸಿಬ್ಬಂದಿಗಳಿಗೆ ಕೂಡ ನಾವು ತಿಳಿಸುವಂಥ ಕೆಲಸವನ್ನು ಮಾಡ್ತೇವೆ. ದಿನಾಂಕವನ್ನು ಕೂಡ ನಿರ್ಧಾರ ಮಾಡ್ತೇವೆ. ದಿನಾಂಕವನ್ನು ನಿರ್ಧಾರ ಮಾಡಿದ ನಂತರ ಅಲ್ಲಿ ಸಭೆಯನ್ನು ನಡೆಸಿಕೊಂಡು ಈ ರೀತಿಯ ಹಳದಿ ರೋಗ ಬಾಧಿತವಾಗಿರತಕ್ಕಂಥ ಪ್ರದೇಶದಲ್ಲಿ ಸರ್ಕಾರದ ಕಡೆಯಿಂದ ಯಾವ ರೀತಿಯ ಕ್ರಮವನ್ನು ಕೈಗೊಳ್ಳಬೇಕು, ಆಗ ಒಂದು ಮತ್ತು ಸಾಲ ಮನ್ನಾ ಮಾಡಬೇಕು ಅಂತ ಹೇಳ್ಕೊಂಡು, ಇನ್ನೊಂದು ಬಂದಿರತಕ್ಕಂಥ ಬದಲಿ ಕೃಷಿಯನ್ನು ಮಾಡಬೇಕು ಅಂತ ಹೇಳ್ಕೊಂಡು, ಆ ಎರಡನ್ನೂ ಕೂಡ ಇಲ್ಲಿ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ನನ್ನಿಂದ ಮೇಲ್ಮಟ್ಟದ ಸ್ಥಾನದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳಿದ್ದಾರೆ ಮತ್ತು ಸರ್ಕಾರ ಇದೆ, ಅಲ್ಲಿ ಚರ್ಚೆಗಳು ಆಗಬೇಕು. ಒಂದೊಂದು ನಾನು ಈ ಒಂದು ಸಂದರ್ಭ ಹೇಳಿಕೆ ಇಷ್ಟಪಡಿಸ್ತೇನೆ. ಈಗ ಏನೇನು ಚರ್ಚೆಗಳಾಗಿದೆ, ಹಿಂದೆ ಅರಂತೋಡ್ನಲ್ಲಿ ಕೂಡ ಸಭೆ ಆಗಿದೆ. ಆಗ ನಾನು ಶಾಸಕನಾಗಿದ್ದೆ, ಆಗ ನನ್ನ ಸರ್ಕಾರ ಇರಲಿಲ್ಲ. ಆದರೆ ಈಗ ನನ್ನ ಸರ್ಕಾರ ಇದೆ. ಆ ನನ್ನ ಸರ್ಕಾರದಲ್ಲಿ ನಾನು ಸಚಿವನಾಗಿ ಈ ಕ್ಷೇತ್ರದ ಸಮಸ್ಯೆ ಮತ್ತು ಇಡೀ ಕರ್ನಾಟಕ ರಾಜ್ಯದ ಅಡಿಕೆ ಬೆಳೆಗಾರರ ಸಮಸ್ಯೆ ಏನಿದೆ, ಆ ಸಮಸ್ಯೆಗೆ ಸಂಬಂಧಪಟ್ಟಾಗೆ ಯಾವ ರೀತಿಯ ಪರಿಹಾರವನ್ನು ಕೈಗೊಳ್ಳಬೇಕೋ ಅದರಲ್ಲಿ ಇವತ್ತು ಸಂಶಯ ನಿಮಗಿರ್ಬೋದು, ನನ್ನ ಮೇಲೇನೂ ಕೂಡ ಇರ್ಬೋದು. ಆದರೆ ನನಗಂತೂ ವಿಶ್ವಾಸ ಇದೆ. ಸಂಶಯ ಇರುವುದು ನನ್ನ ಯಾರಲ್ಲಿ ಕೂಡ ತಪ್ಪಂತ ಹೇಳೋದಿಲ್ಲ. ಯಾಕಂದರೆ ಈಗ ಸಚಿವ ಸ್ಥಾನ ಸಮಯದಲ್ಲಿ ಕೂಡ ಕೆಲವರು ಸಂಶಯ ಇದೆ, ಇದು ಮಾಡ್ಬೋದಾ, ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಆದರೆ ಆ ಸಂಶಯವನ್ನು ಹೋಗಲಾಡಿಸಿ ವಿಶ್ವಾಸವನ್ನು ಮೂಡಿಸುವಂಥ ಕೆಲಸವನ್ನು ನಾನೇ ಮಾಡಬೇಕು. ನಾನು ಮೊನ್ನೆ ನನ್ನ ಇಲಾಖೆಗೆ ಸಂಬಂಧಪಟ್ಟಾಗೆ ನಮ್ಮ ಕಿಶೋರ್ ಕುಮಾರ್ ಇದ್ದಾರೆ, ನನಗೆ ಹೊಸ ಖಾತೆ ಬಂದರು ಮತ್ತು ಮೀನುಗಾರಿಕೆ ಇಲಾಖೆ. ನಾನು ನನ್ನ ಇಲಾಖೆಯ ಅಧಿಕಾರಿಗೆ ಕೇಳಿದೆ ಡ್ರೆಡ್ಜಿಂಗ್ ಮಾಡಲಿಕ್ಕೆ. ಆ ಹಡಗುಗಳು, ದೋಣಿಗಳೆಲ್ಲ ಬರಬೇಕು, ಅಲ್ಲಿ ಹೂಳು ತುಂಬಿಗಳು ಬರಲಿಕ್ಕೆ ಆಗುತ್ತಿಲ್ಲ. ಅನೇಕ ಸಂದರ್ಭದಲ್ಲಿ ಆ ದೋಣಿಗಳು ಹೊಯ್ಗೆ ಇದ್ದ ಕಾರಣ ಅದು ಪಲ್ಟಿ ಹೊಡೆದು ಪ್ರಾಣ ಅಪಾಯ ಕೂಡ ಆಗುವಂಥ ಒಂದು ಸ್ಥಿತಿದೆ. ಅದಕ್ಕಾಗಿ ಸರ್ಕಾರದ ಕಡೆಯಿಂದ ಕೇಳಿದೆ ನಾನು, 1 ವರ್ಷದ ಒಳಗೆ ನಾವು ಡ್ರೆಡ್ಜಿಂಗಿಗೆ ಸಂಬಂಧಪಟ್ಟಾಗ ಎಷ್ಟು ಕೋಟಿ ರೂಪಾಯಿನ ಖರ್ಚು ಮಾಡ್ತೇವೆ ಅಂತ ಹೇಳ್ಕೊಂಡು. ನಾವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಸಣ್ಣ ಸಣ್ಣ ಕೆಲಸಗಳು ಆ ಒಂದು ಡ್ರೆಡ್ಜಿಂಗ್ ಮಾಡಬೇಕಾದ್ರೆ ಕೂಡ ಸುಮಾರು 4 ಕೋಟಿ 5 ಕೋಟಿ ಒಂದೊಂದು ಭಾಗ ಎಷ್ಟು ಮಾಡ್ತೇವೆ, ಮಾಡೋ ಒಂದು ಅರ್ಧ ಕಿಲೋಮೀಟರ್ ಕೂಡ ಮಾಡೋದಿಲ್ಲ, ಅಷ್ಟು ಖರ್ಚನ್ನು ಮಾಡ್ತೇವೆ. ಆ ನಂತರ ನಾನು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಯಲ್ಲಿ ಕೇಳಿದೆ, ಸರ್ಕಾರದಲ್ಲಿ ಕೆಲವು ನಿಯಮಗಳಿದೆ, ಆ ಸರ್ಕಾರದಲ್ಲಿರ್ತಕ್ಕಂಥ ನಿಯಮಗಳನ್ನ ಬದಲಾವಣೆ ಮಾಡಿಕೊಳ್ಬೇಕಾದ ಯಾರು ನಾವೇ. ಆಗ ಆ ರೀತಿಯ ನಿಯಮಗಳನ್ನ ಬದಲಾವಣೆ ಮಾಡಿಕೊಂಡು ಸರ್ಕಾರಕ್ಕೆ ಖರ್ಚು ಇಲ್ಲದೆ ಮತ್ತೆ ಆ ಒಂದು ಹೊಳೆಯಲ್ಲಿ ಅಥವಾ ಸಮುದ್ರ ಪಕ್ಕದಲ್ಲಿ ಏನು ಡ್ರೆಡ್ಜಿಂಗ್ ಮಾಡ್ತೇವೆ, ಆ ಡ್ರೆಡ್ಜಿಂಗಿಗೆ ಸಂಬಂಧಪಟ್ಟಾಗೆ ಹಣ ಖರ್ಚು ಮಾಡದೆ ನಮಗೆ ದೋಣಿಗಳು ಸರಾಗವಾಗಿ ಬರುವಂಥ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗೆ ನಾವೇನು ಮಾಡಬೇಕಾದ್ರು, ಸರ್ಕಾರ ದುಡ್ಡು ಕೊಡುವಂಥ ಅವಶ್ಯಕತೆ ಇಲ್ಲ. ಸರ್ಕಾರ ಈಗ ಗಣಿ ವಿಜ್ಞಾನ ಇಲಾಖೆಗಳಿರ್ಬೋದು, ಅಥವಾ ಬಂದರು ಇಲಾಖೆಗಳಿರ್ಬೋದು, ಮೀನುಗಾರಿಕೆ ಇಲಾಖೆ ಇರ್ಬೋದು, ನಾವು ಕೂತ್ಕೊಂಡು ಆ ರೀತಿಯ ಒಂದು ಸಮಸ್ಯೆಗೆ ಸರ್ಕಾರ ಖರ್ಚಿಲ್ಲದೆ ಆ ರೀತಿಯ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಂಡು ಅಲ್ಲಿ ನಮ್ಮ ಆದಾಯವನ್ನು ಹೇಗೆ ಹೆಚ್ಚು ಮಾಡಬೇಕು ಆ ದಿಕ್ಕಿನಿಂದ ಯೋಚನೆ ಮಾಡೋದಕ್ಕೆ ಸಂಬಂಧಪಟ್ಟಾಗೆ ಕಾನೂನಲ್ಲಿ ಅವಕಾಶ ಇಲ್ಲದೆ ಕಾನೂನಲ್ಲಿ ಅವಕಾಶವನ್ನು ಮಾಡಿಕೊಂಡು ಆ ರೀತಿಯ ವ್ಯವಸ್ಥೆಯನ್ನು ಮಾಡಿದಾಗ ಸರ್ಕಾರಕ್ಕೂ ಲಾಭ ಬರ್ತದೆ, ಮತ್ತೆ ಜನಗಳ ಸಮಸ್ಯೆ ಇದೆ ಆ ರೀತಿಯ ಸಮಸ್ಯೆಯನ್ನು ಕೂಡ ಪರಿಹಾರ ಆಗಲಿಕ್ಕೆ ಸಾಧ್ಯ ಆಗುತ್ತದೆ. ಅದಕ್ಕೋಸ್ಕರ ನಾನು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಕೂಡ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಎರಡನೇದಾಗಿ ಇವತ್ತು ಅಲ್ಲಿ ಹೇಳೋದು ಸೀಮೆಎಣ್ಣೆ ಮತ್ತು ಡೀಸೆಲ್. ಒಂದು ಕಡೆಯಿಂದ ನಮ್ಮ ದೇಶದ ಪ್ರಧಾನಮಂತ್ರಿಯವರು ಹೊಗೆ ರಹಿತ ದೇಶವಾಗಿ ಮಾಡಬೇಕು ಅನ್ನತಕ್ಕಂಥ ಮುಖ್ಯ ಉದ್ದೇಶ. ಮುಂದೆ ನಮಗೆ ಸೀಮೆಎಣ್ಣೆ ಸಿಕ್ಕುವುದಿಲ್ಲ, ದೋಣಿಗಳು ಹೋಗಲೇಬೇಕು. ದೋಣಿಗಳು ಹೋಗಬೇಕಾದ್ರೆ ಕೇಂದ್ರ ಸರ್ಕಾರದಿಂದ ಒಂದಷ್ಟು ನಮಗೆ ಟಾರ್ಗೆಟ್ ಅನ್ನು ಕೊಡ್ತಾರೆ, ಗುರಿಯನ್ನು ಕೊಟ್ಟಿದ್ದಾರೆ. ಆ ಗುರಿಗೆ ಸರಿಯಾಗಿ ಟಾರ್ಗೆಟ್ಗೆ ಸರಿಯಾಗಿ ಸೀಮೆಎಣ್ಣೆ ಬಿಡುಗಡೆ ಆಗದಿದ್ದಾಗ ಇಲ್ಲಿಯ ಮೀನುಗಾರ ಕಾರ್ಮಿಕರಿದ್ದಾರೆ, ಅವರಿಗೆ ಆ ರೀತಿಯ ಒಂದು ಮೀನುಗಾರಿಕೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅಲ್ಲಿ ಹೋರಾಟಗಳು, ಅಲ್ಲಿ ಪ್ರತಿಭಟನೆಗಳು ಇದೆಲ್ಲ ಕೂಡ ನಡೆಯುವಂಥ ಒಂದು ಸ್ಥಿತಿ. ಅದಕ್ಕೋಸ್ಕರ ಇವತ್ತು ಮೀನುಗಾರರಿಗೆ ಕೂಡ ನಾನು ಮೊನ್ನೆ ಬೇರೆ ಗಂಗೊಳ್ಳಿಗೆ ಬೇರೆ ಬೇರೆ ಭಾಗಗಳಿಗೆ ಹೋದಾಗ ಸಹ ಹೇಳಿದೆ, ಸಮಸ್ಯೆಗಳು ಎಲ್ಲ ಕಡೆ ಇದೆ.
ಆದರೆ ಸಮಸ್ಯೆಗಳು ನಮ್ಮಿಂದಾಗಿ ಕ್ರಿಯೇಟ್ ಆಗಬಾರ್ದು. ನಮ್ಮಿಂದ ಆ ರೀತಿಯ ಸಮಸ್ಯೆಗಳಾಗಿ ಕ್ರಿಯೇಟ್ ಆದಾಗ ಅದಕ್ಕೆ ಯಾರೂ ಕೂಡ ಪರಿಹಾರವನ್ನು ಮಾಡಲಿಕ್ಕೆ ಆಗುದಿಲ್ಲ. ಹಾಗೆ ವ್ಯವಸ್ಥೆ ಒಳಗೆ ಒಂದಷ್ಟು ಸಮಸ್ಯೆಗಳಾದಾಗ ಆ ರೀತಿಯ ಒಂದು ಸಮಸ್ಯೆಗಳ ಪರಿಹಾರವನ್ನು ನಾವು ಮಾಡಲೇಬೇಕಾಗ್ತದೆ. ಅದಕ್ಕೋಸ್ಕರ ಆ ದಿಕ್ಕಿನಲ್ಲೂ ಕೂಡ ಗಮನವನ್ನು ಕೊಡುವಂಥ ಕೆಲಸವನ್ನು ಮಾಡಿದರೆ ಅಧ್ಯಕ್ಷರು ಸ್ಪಷ್ಟವಾಗಿ, ಕಂತು ಅಧ್ಯಕ್ಷರು ಸ್ಪಷ್ಟವಾಗಿ ಹೇಳಿದ್ದಾರೆ ಏನೇನು ಸಹಕಾರವನ್ನು ಬೇಕಾದರೆ. ನಾನು ಕೂಡ ಅಷ್ಟೇ ಇವತ್ತು ಈ ಒಂದು ಅಡಿಕೆ ಹಳದಿ ರೋಗದ ಬಗ್ಗೆ ಸರ್ಕಾರದ ಕಡೆಯಿಂದ, ಸರ್ಕಾರದ ಒಂದು ಭಾಗವಾಗಿ ನಾನು ನನ್ನ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿರ್ಬೋದು ಅಥವಾ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳಿರ್ಬೋದು ಆ ದಿಕ್ಕಿನಿಂದ ಎಲ್ಲ ಅಧಿಕಾರಿಗಳನ್ನ ಸೇರಿಸಿಕೊಂಡು ಸಭೆಯನ್ನು ನಡೆಸಿಕೊಂಡು ಈ ಒಂದು ಸಮಸ್ಯೆಗೆ ಯಾವ ರೀತಿಯ ಒಂದು ಪರಿಹಾರವನ್ನು ಕೈಗೊಳ್ಳಬೇಕಾ ಆ ದಿಕ್ಕಿನಿಂದ ಕೂಡ ನಾನು ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಕೂಡ ಮಾಡ್ತೇನೆ ಅನ್ನತಕ್ಕಂಥ ಒಂದು ಮಾತನ್ನ ಈ ಒಂದು ಸಂದರ್ಭ ಹೇಳಿಕೊಂಡು ಈಗಾಗಲೇ ಒಂದು ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ಆ ಮನವಿಯನ್ನು ಸಂಬಂಧಪಟ್ಟಂತ ತೋಟಗಾರಿಕೆ ಸಚಿವರಿಗೆ ಇವತ್ತೇ ನಾನು ಮೇಲ್ಗಡೆ ಮಾಡ್ತೇನೆ. ಮೇಲ್ಗಡೆ ಮಾಡಿಕೊಂಡು ಸಮಯವನ್ನು ಕೂಡ ಆದಷ್ಟು ಬೇಗ ನಿಗದಿ ಮಾಡುವಂಥ ಕೆಲಸವನ್ನು ಮಾಡಿಕೊಂಡು ಒಟ್ಟು ಇವತ್ತಿನ ಏನು ಸಭೆ ಇದೆ ಈ ಸಭೆಯಿಂದ ನಮಗೆ ಒಂದು ಆಶಾದಾಯಕವಾಗಿರ್ತಕ್ಕಂಥ ಒಂದು ಭಾವನೆಗಳು ಬರಬೇಕಾಗಿದೆ. ಆ ರೀತಿ ಒಂದು ವಿಶ್ವಾಸವನ್ನು ಬೆಳೆಸುವಂಥ ಕೆಲಸವೂ ಕೂಡ ಆಗಬೇಕಾಗಿದೆ. ಆ ದಿಕ್ಕಿನಿಂದ ಖಂಡಿತವಾಗಿ ನಾನು ಕೂಡ ಪ್ರಯತ್ನ ಕೂಡ ಮಾಡ್ತೇನೆ. ಅದಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಕೂಡ ಏನೇನು ಸಮಸ್ಯೆಗಳಿದೆ ಅಥವಾ ಅವರಿಗೆ ಇಲಾಖೆಯಲ್ಲಿರ್ತಕ್ಕಂಥ ಏನು ಸಮಸ್ಯೆಗಳಿದೆ ಆ ರೀತಿಯ ಸಮಸ್ಯೆಯನ್ನು ಕೂಡ ನಾವು ಅವರಿಗೆ ಒದಗಿಸಿಕೊಡುವಂಥ ಕೆಲಸವನ್ನು ಮಾಡೋದರ ಮೂಲಕ ನಾವು ಇವತ್ತು ರೈತರ ಅಥವಾ ಅಡಿಕೆ ಬೆಳೆಗಳ ಸಮಸ್ಯೆ ಇದೆ ಅದಕ್ಕೆ ಕೂಡ ಪರಿಹಾರವನ್ನು ಕಂಡುಕೊಳ್ಳುವಂಥ ಒಂದು ಹೊಣೆಗಾರಿಕೆ ನಮಗೆ ಇದೆ ಅನ್ನತಕ್ಕಂಥ ಒಂದು ಮಾತನ್ನು ಈ ಒಂದು ಸಂದರ್ಭ ಹೇಳಿಕೊಂಡು ವಿಶೇಷವಾಗಿ ಈ ಒಂದು ಭಾಗದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ಆಗಿದೆ. ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಪ್ರಯತ್ನಿಸಿರ್ತಕ್ಕಂಥ ನಮ್ಮ ಸಂಘದ ಹಿರಿಯರು, ಕ್ಯಾಂಪದವರು ಮತ್ತು ನಮ್ಮ ಶಿವನರು ಮತ್ತು ತಂಡದವರಿಗೆ ಕೂಡ ನಾನು ಮತ್ತು ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಬೇಕಾದ್ರೆ ಅಡಿಕೆ ಬೆಲೆಗಾರರು ಕೂಡ ಬರಬೇಕು, ಒಂದಷ್ಟು ವಿರೋಧವನ್ನು ಕೂಡ ಹೇಳಬೇಕು. ಯಾಕಂದರೆ ನಮ್ಮಲ್ಲಿರತಕ್ಕಂಥ ತಪ್ಪುಗಳು ಹೇಳಿದೆ ಅದನ್ನು ಕೂಡ ಹೇಳಿದರೆ ನಮಗೆ ಕೂಡ ಆ ಒಂದು ಜಾಗೃತಿ ಬರೋದಿಲ್ಲ. ಒಟ್ಟಿಗೆ ಆ ರೀತಿಯಲ್ಲಿ ಅಡಿಕೆ ಬೆಲೆಗಾರರು ಕೂಡ ಬಂದು ತಮ್ಮ ತಮ್ಮ ಅಭಿಪ್ರಾಯ ಹೇಳಿದೆ. ಅದಕ್ಕೋಸ್ಕರ ಆ ರೀತಿಯ ಅಭಿಪ್ರಾಯಗಳು ಬಂದಾಗ ನಾವು ಯಾರು ಕೂಡ ವೈಯಕ್ತಿಕವಾಗಿ ನಮ್ಮ ತಮಗೆ ಅಂತ ಇಟ್ಟುಕೊಳ್ಬಾರ್ದು. ಯಾಕಂದರೆ ಅದು ವ್ಯವಸ್ಥೆ ಒಳಗೆ ಆಗಿರುವಂಥ ತಪ್ಪುಗಳು. ಅದಕ್ಕೋಸ್ಕರ ಅದನ್ನು ಕೂಡ ನಾವು ತಿಳ್ಕೊಂಡು ಮುಂದೆ ನಾವೇನೇನು ಕೆಲಸವನ್ನು ಮಾಡಬೇಕು ಆ ದಿಕ್ಕಿಂದ ಎಲ್ಲರೂ ಕೂಡ ಗಮನವನ್ನು ಕೊಡಬೇಕು ಅಂದರೆ ನಾನು ಈ ಒಂದು ಸಂದರ್ಭ ನಾನು ಮಾತನಾಡ್ತಿದ್ದೇನೆ. ಕಾರ್ಯಕ್ರಮದ ಕೊನೆಯಲ್ಲಿ ಧನ್ಯವಾದ. ಈ ಮನೆಯ ಸಹೋದರರ ಪೈಕಿ ಹಿರಿಯರಾದ ಕರುಣಾಕರ ಅಡ್ಡೇಡ್ಕ ಅವರು ಧನ್ಯವಾದ ನಿರ್ವಹಣೆ ಮಾಡ್ತಾರೆ. ಆಮೇಲೆ ಭೋಜನದ ವ್ಯವಸ್ಥೆ ಇದೆ. ಇಲ್ಲಿ ಅಡಿಕೆ ಹಳದಿ ರೋಗದ ತೋಟವನ್ನು ನೋಡಿಕೊಂಡು ಭೋಜನ ಎಲ್ಲ ಸ್ವೀಕರಿಸಿ ಎಲ್ಲ ಬೆಳೆಗಾರರ ಅತಿಥಿಗಳು ತೆರಳಬೇಕು ಅಂತ ಇದರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಅಡಿಕೆ ಬೆಳೆ ಹಿತರಕ್ಷಣಾ ವೇದಿಕೆ ಇದರ ವತಿಯಿಂದ ನಮ್ಮ ಅಡಿಕೆ ಬೆಳೆಗಾರರ ಒಂದು ಸಂಕಷ್ಟವನ್ನು ಆಲಿಸಲಿಕ್ಕೆ ನಮ್ಮ ಹಿತರಕ್ಷಣಾ ವೇದಿಕೆಯಿಂದ ಕರೆಗೊಟ್ಟಾಗ ಪ್ರೀತಿಪೂರ್ವಕವಾಗಿ ಆಗಮಿಸಿದಂಥ ನಮ್ಮ ಕರ್ನಾಟಕ ಗಣ ಸಹಕಾರದ ಮಂತ್ರಿಗಳಾದಂಥ ಶ್ರೀ ಅಂಗಾರ ಇವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಹಾಗೆ ನಮ್ಮ ಮಿತ್ರರಾದ ಕೃಷ್ಣ ಪ್ರಸಾದ್ ಮರತಿಲ್ಲ ಅವರನ್ನು ನಾನು ಹೀಗೆ ಮಾತಾಡ್ತಾ ಇದ್ದಾಗ ನಿಮಗೆ ಮಾತಾಡಲಿಕ್ಕಿದೆ ಅಂತ ಹೇಳ್ತಾ ಇದ್ದೆ. ಒಂದು ಸಂದರ್ಭದಲ್ಲಿ ಅವರು ನಾನು ಬೇರೆ ಒಂದು ಕಾರ್ಯಕ್ರಮ ಇದ್ದಾಗ ಅವರು ಫೋನ್ ಮಾಡಿ ಹೇಳಿದರು, ಏನು ಕರ್ನಾಟಕ ಮಾತಾಡಿ ಎಷ್ಟು ಅಂತ ಹೇಳಿದ್ರು. ಹಾಗೆ ಮಾತಾಡಲಿಕ್ಕೆ ಅಂತ ತಕ್ಷಣ ಹೇಳಿದೆ, ಹೀಗೆ ನಮ್ಮ ಕಷ್ಟಗಳನ್ನು ನೀವೇನು ಹೆದರಬೇಡಿ, ನಮ್ಮ ಜೊತೆ ಬನ್ನಿ.